ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ನಮಸ್ಕಾರ. ಇವತ್ತು ನಾವು ವೀಕೆಂಡ್, ಸೊ ಶನಿವಾರ 2 ಮ್ಯಾಚ್ ಧಮಾಕ, ಜೊತೆಗೆ ನಿನ್ನೆ ಮ್ಯಾಚ್ ಅನಾಲಿಸಿಸ್ ಕೂಡ ಮಾಡೋಣ. ಫಸ್ಟ್ ಥಿಂಗ್ ಏನಪ್ಪ ಅಂದರೆ, ಮೊದಲನೇದು ಮುಂಬೈ ಇಂಡಿಯನ್ಸ್ ಮತ್ತು ಲಕ್ನೋ ಸೂಪರ್ ಜಾಯಿಂಟ್ಸ್ ನಿನ್ನೆ ಮ್ಯಾಚ್. ಏನಾಯಿತು ನಿನ್ನೆ ಮ್ಯಾಚ್? ಮುಂಬೈ ಇಂಡಿಯನ್ಸ್ ಟಾಸ್ ಗೆಲ್ತಾರೆ, ಫಸ್ಟ್ ಫೀಲ್ಡಿಂಗ್ ತಗೋತಾರೆ. ಪ್ಲ್ಯಾನ್ ಪ್ರಕಾರನೇ ಎಲ್ಲ ನಡೀತಿತ್ತು ಮುಂಬೈ ಇಂಡಿಯನ್ಸ್ಗೆ. ಆದರೆ ಲಕ್ನೋ ಸೂಪರ್ ಜಾಯಿಂಟ್ಸ್ ಏನು ಅವರು ಇಷ್ಟು ದಿನ ಸರಿಗೆ ಮಾಡಿರಲಿಲ್ಲ, ಅದನ್ನ ಕರೆಕ್ಟಾಗಿ ಮಾಡಬೇಕಂದ್ರೆ ಬ್ಯಾಟಿಂಗ್ ಚೆನ್ನಾಗಿ ಆಡಬೇಕಿತ್ತು, ಆಡಿದ್ರು. ಆದರೆ ರಿಷಬ್ ಪಂತ್ ಇನ್ನೂ ರನ್ ಮಾಡಲಿಲ್ಲ. ನಾವು ರನ್ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ, ರನ್ ಮಾಡಲಿಲ್ಲ. ಅಟ್ ದ ಸೇಮ್ ಟೈಮ್ ಇಟ್ ವಾಸ್ ರಿಯಲಿ ಗುಡ್ ಪರ್ಫಾರ್ಮೆನ್ಸ್ ಬೈ ಮಿಚೆಲ್ ಮಾರ್ಷ್ ಆ್ಯಂಡ್ ಆ್ಯಡನ್ ಮಾಕ್ರಮ್ ಚೆನ್ನಾಗಿ ಆಡಿದ್ರು. ಸ್ಟ್ರೈಕ್ ರೇಟ್ ಚೆನ್ನಾಗಿತ್ತು. ಪವರ್ ಪ್ಲೇನಲ್ಲಿ 76 ರನ್ಸ್ ಬಂತು. 1 ವಿಕೆಟ್ ಪವರ್ ಪ್ಲೇ ಆದಮೇಲೆ ಹೋಯಿತು. ಪೂರನ್ ಕೂಡ ಆಬ್ವಿಯಸ್ಲಿ ಅವ್ರು ಬಂದಾಗ ಚಿಕ್ಕದಾಗಿ ಏನೋ ಮಾಡಿಬಿಟ್ಟು ಹೋದರು. ಒಂದೇ ಒಂದು ಬಾಲ್ 1 6 ಹೊಡೆದ್ರು, ಹೋದರು. ಸೊ ಅವ್ರು ಆ್ಯಕ್ಚುಲಿ 200 ಸ್ಟ್ರೈಕ್ ರೇಟಲ್ಲೇ ಇದ್ದರು. ಸೊ ಹಿ ಡಿಡ್ ಇಸ್ ಬಿಟ್. ರಿಷಬ್ ಪಂತ್ನ ಕಳ್ಕೊಂಡ್ರು. ಆಯುಷ್ ಬದೋನಿ ಚೆನ್ನಾಗಿ ಆಡಿದ್ರು, ಮತ್ತು ಡೇವಿಡ್ ಮಿಲ್ಲರ್ ಆಬ್ವಿಯಸ್ಲಿ ಚೆನ್ನಾಗಿ ಆಡಿದ್ರು. ಸೊ ಎಲ್ಲರೂ ಒಟ್ಟಾಗಿ ಪರ್ಫಾರ್ಮೆನ್ಸ್ ಮಾಡಿ ಐ ಥಿಂಕ್ ದೇ ಪುಟ್ ಅಪ್ ಅ ಟಾರ್ಗೆಟ್ ಆಫ್ 203. ಮುಂಬೈ ಆ್ಯಕ್ಚುಲಿ ಅದನ್ನ ಚೇಸ್ ಮಾಡ್ಬೋದು ಅಂತಲೇ ಅಂದ್ಕೊಂಡಿದ್ರು. ಐ ಮೀನ್ ಹೇಳಬೇಕು, ಹಾರ್ದಿಕ್ ಪಾಂಡ್ಯ ಬಂದ್ಬಿಟ್ಟು 5 ವಿಕೆಟ್ ತೊಗೊಂಡ್ರು ಅಂತ. ಬಟ್ ಅಗೇನ್ ಓವರ್ ಆಲ್ ರನ್ಸ್ ಮೇಲೆ ಅದು ಮೇ ಬಿ 10-15 ರನ್ಸ್ ಡಿಫ್ರೆನ್ಸ್ ಆಗಿದ್ರು. ಬಟ್ ಇಟ್ ವಾಸ್ ಅ ಗುಡ್ ಪರ್ಫಾರ್ಮೆನ್ಸ್ ಬೈ ಹಾರ್ದಿಕ್ ಪಾಂಡ್ಯ, 5 ವಿಕೆಟ್ ತೊಗೊಂಡಿದ್ದು. ಐ ಥಿಂಕ್ ಲಂಚ್ ಅಥವಾ ಬ್ರೇಕಲ್ಲಿ ಮುಂಬೈ ಇಂಡಿಯನ್ಸ್ ವುಡ್ ಹವ್ ಥಾಟ್ ಇದನ್ನು ನಾವು ಸ್ಕೋರ್ ಮಾಡ್ಬೋದು ಆರಾಮಾಗಿ ಅಂತ. ವಿತ್ ದೇರ್ ಬ್ಯಾಟಿಂಗ್ ಲೈನ್ ಆಫ್ ವಿಲ್ ಜಾಕ್ಸ್ ಫಸ್ಟ್ ಮ್ಯಾಚ್ ಆಡ್ತಿದ್ರು ಮುಂಬೈಗೆ. ಮೇ ಬಿ ಸ್ವಲ್ಪ ನರ್ವ್ಸ್ ಇದ್ದಿದೆ. ಐ ಥಿಂಕ್ ಇವ್ರ ಬೌಲಿಂಗ್ ಚೆನ್ನಾಗಿತ್ತು. ಆಕಾಶ್ ದೀಪ್ ಫಸ್ಟ್ ಮ್ಯಾಚ್ ವಾಪಸ್ ಬರ್ತಿದ್ರು. ಐ ಥಿಂಕ್ ದೇ ಸ್ಟಾರ್ಟೆಡ್ ಆಫ್ ವೆರಿ ವೆಲ್. ಸೊ 2 ವಿಕೆಟ್ ಬಿದ್ದಿದ್ದು ಪವರ್ ಪ್ಲೇನಲ್ಲಿ. ಐ ಥಿಂಕ್ 2 for 17. ದೆನ್ ಆ ಪಾರ್ಟ್ನರ್ಶಿಪ್ ಬೇಕಿತ್ತು, ಬಂತು ಕೂಡ. ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್, ನಮನ್ ದೇರ್ ಇಬ್ಬರು ಚೆನ್ನಾಗಿ ಆಡ್ತಿದ್ರು. ಆ ಟೈಮಲ್ಲಿ ಬೋಲ್ಡ್ ಆಗಿದ್ದು ನಮನ್ ದೇರ್. ಐ ಥಿಂಕ್ ದ್ಯಾಟ್ ವಾಸ್ ದ ಫಸ್ಟ್ ಪ್ರಾಬ್ಲಮ್. ಸೂರ್ಯಕುಮಾರ್ ಯಾದವ್ ಅಂತೂ ಕವರ್ ಡ್ರೈವು, ಸ್ಟ್ರೋಕ್ಸ್ ಹೊಡೆದ್ಬಿಟ್ಟು ಪೋಸ್ಟ್ ಕೊಡೋದು ಚೆನ್ನಾಗೇ ಮಾಡ್ತಿದ್ರು. ಐ ಥಿಂಕ್ ಹಿ ವಾಸ್ ಕಾನ್ಫಿಡೆಂಟ್. ಮೇ ಬಿ ಸ್ವಲ್ಪ ಎಲ್ಲೋ ಓವರ್ ಕಾನ್ಫಿಡೆನ್ಸ್ ಆಗೋಯ್ತಾ ಅಂತ. ಯಾಕಂದರೆ ಚೇಸ್ ಮಾಡ್ಬೇಕಾದ್ರೆ ಯಾವಾಗಲೂ ಐ ಥಿಂಕ್ ವಿ ಹ್ಯಾವ್ ಟು ಬಿ ಅ ಲಿಟಲ್ ಬಿಟ್ ಕೇರ್ಫುಲ್. ತಿಲಕ್ ವರ್ಮ ರಿಟೈರ್ ಆದರು. ಮೇ ಬಿ ರನ್ಸ್ ಬರ್ತಿರ್ಲಿಲ್ವಾ, ಸ್ಟ್ರಗಲ್ ಮಾಡ್ತಿದ್ದಾರೆ, ಅದಕ್ಕೆ ರಿಟೈರ್ ಆದ್ರ ಅಂತ ಯೋಚನೆ ಮಾಡಬೇಕು. ಬಟ್ ಅಟ್ ದ ಎಂಡ್ ಆಫ್ ದ ಡೇ ದೇ ಫೆಲ್ ಶಾರ್ಟ್ ಬೈ 12 ರನ್ಸ್. ಹೇಳ್ದಂಗೆ ಮಿಚೆಲ್ ಮಾರ್ಷ್, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಇವರೆಲ್ಲ ಗುಡ್ ಪರ್ಫಾರ್ಮೆನ್ಸ್. ಹಾರ್ದಿಕ್ ಪಾಂಡ್ಯ 5 ವಿಕೆಟ್ ತೆಗೆದಂತೂ ಬೆಸ್ಟ್ ಬೈ ಎನಿ ಕ್ಯಾಪ್ಟನ್ ಬೈ IPL ಸ್ಟ್ಯಾಂಡರ್ಡ್. ಸೊ ದಟ್ ಈಸ್ ರಿಯಲಿ ಗುಡ್. ಟರ್ನಿಂಗ್ ಪಾಯಿಂಟ್ ಏನಪ್ಪ ಅಂದರೆ, ಡೆತ್ ಓವರ್ಸಲ್ಲಿ ಮುಂಬೈ ನೀಡೆಡ್ 24 ಬಾಲಲ್ಲಿ 52 ರನ್ ಬೇಕಿತ್ತು. ಇದು ಆ್ಯಕ್ಚುಲಿ ಯಾರೇ ಕೇಳಿದ್ರು ಮುಂಬೈ ಇಂಡಿಯನ್ಸ್ ಆರಾಮಾಗಿ ಹೊಡಿತಾರೆ ಅನ್ಕೋಬೋದು. ಆದರೆ ಸೂರ್ಯಕುಮಾರ್ ಸ್ವೀಪ್ ಆಡೋಕ್ಕೆ ಹೋಗಿ ಅವೇಶ್ ಖಾನ್ಗೆ ಔಟ್ ಆದರು. ಅಲ್ಲಿ ಪ್ರಾಬ್ಲಮ್ ಆಯಿತು. ಶಾರ್ದುಲ್ ಠಾಕೂರ್ 19 ಬರೀ 7 ರನ್ ಕೊಟ್ಟಿದ್ದು. ಮತ್ತು ಐ ಥಿಂಕ್ ತಿಲಕ್ ವರ್ಮ ರಿಟೈರ್ ಆಗಿದ್ದು ಇಟ್ ವಾಸ್ ಟ್ಯಾಕ್ಟಿಕಲ್ ಬ್ಲಂಡರ್ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಟೈಮಲ್ಲಿ ತಿಲಕ್ ವರ್ಮ ಇದ್ದಿದ್ರೆ ಮೇ ಬಿ ನಾವು ಬೇರೆ ಬ್ಯಾಟ್ಸ್ಮನ್ ರಿಲೈ ಆಗೋ ಬದಲು ಅವರೇ ನಿಂತಿದ್ರೆ ಹೊಡಿತೀರ ಅಂತ ಅನ್ಕೋಬೋದು. ಹಂಗೇನಾರು ನಾವು ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಮಿಚೆಲ್ ಸ್ಯಾಂಟ್ನರ್ನ ಮೇಲೆ ಕಳಿಸಿರ್ಬೋದಿತ್ತು. ಆ್ಯಂಡ್ ಐ ಥಿಂಕ್ ಹಾರ್ದಿಕ್ ಪಾಂಡ್ಯನೇ ಮೇಲೆ ಬರ್ಬೋದಿತ್ತು. ಸೊ ಮೇ ಬಿ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಎಡವಿದ್ರ ಮುಂಬೈ ಅಂತ. ಬಿಕಾಸ್ ದಟ್ ಈಸ್ ಆ್ಯಕ್ಚುಲಿ ಆ್ಯಡಿಂಗ್ ಟು ದೇರ್ ಪ್ರಾಬ್ಲಮ್ಸ್. ಈಗ ನಾವು ಟೇಬಲ್ ನೋಡಿದ್ರೆ, ಟೇಬಲಲ್ಲಿ ಮುಂಬೈ ಇಂಡಿಯನ್ಸ್ ಆಲ್ರೆಡಿ 7th ಪೊಸಿಷನ್ಗೆ ಹೋಗಿದ್ದಾರೆ. 3 ಲಾಸಸ್ 4 ಗೇಮಲ್ಲಿ. ಸೊ ಐ ಥಿಂಕ್ ಇಟ್ಸ್ ಕಮ್ ಬ್ಯಾಕ್ ಫಾರ್ ದೆಮ್. ಮಾಡಬೇಕು. ದೇ ಹ್ಯಾವ್ ಟು ಸ್ಟ್ರಗಲ್. ಆ್ಯಂಡ್ ಮುಂಬೈ ತೋರಿಸಿದ್ದಾರೆ ಆ್ಯಕ್ಚುಲಿ ಅದನ್ನ. ದೇವ್ ಲಾಸ್ಟ್ 6 ಮ್ಯಾಚಸ್ ಆನ್ ದ ಟ್ರಾಟ್ ಅಂತ ಬಂದ್ಬಿಟ್ಟು ಮತ್ತೆ ಟ್ರೋಫಿ ಹೊಡೆದಿದ್ದಾರೆ. ಬಟ್ ಐ ಥಿಂಕ್ ಆವಾಗ ಇದ್ದ ಸಿಚುವೇಷನ್ನೇ ಬೇರೆ, ಇವಾಗಿರೋ ಸಿಚುವೇಷನ್ನೇ ಬೇರೆ. ಸೊ ಮುಂಬೈ ಈಸ್ ಸ್ಟ್ರಗ್ಲಿಂಗ್ ಅಂತಲೇ ಹೇಳ್ಬೋದು. ನಾವು ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ DC. ಸೊ ಚೆನ್ನೈ ಸೂಪರ್ ಕಿಂಗ್ಸ್ ಏನಪ್ಪ ಮಾಡ್ತಾರೆ ಅಂದರೆ, ಅವರು ಮುಂಬೈಗಿಂತ ಏನು ಡಿಫ್ರೆಂಟ್ ಆಗಿಲ್ಲ ಈ ಸಲ. ಟೀಮ್ 3 ಮ್ಯಾಚ್ ಆಡಿ 1 ಸೋತು 1 ಗೆದ್ದು 2 ಸೋತಿದ್ದಾರೆ. ಸೊ ಟೇಬಲಲ್ಲಿ 8ನೇ ಪೊಸಿಷನ್ಲಿದ್ದಾರೆ. ಚಿಪಾಕಲ್ಲೇ RCB ಮೇಲೆ ಮ್ಯಾಚ್ ಸೋತಿದ್ದಾರೆ. ಸೊ ಡಿಮಾರಲೈಸಿಂಗ್ ಆಗಿದ್ದಾರೆ. ಆದರೂ ಗಾಯಕ್ವಾಡ್ ಸ್ಟೋರಿ ಲೈನ್ ಬಂದರೆ ಗಾಯಕ್ವಾಡ್ ಆಡಲ್ಲ ಇವತ್ತು, ಧೋನಿ ಕ್ಯಾಪ್ಟನ್ ಮಾಡ್ತಾರೆ ಅಂತ. ಮೇ ಬಿ ಐ ಥಿಂಕ್ ರವೀಂದ್ರ ಜಡೇಜಾ ಥರ ಸಿಚುವೇಷನ್ ಇದು, ಅಥವಾ ನಿಜವಾದ ಇಂಜುರಿನ, ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಸೊ ನೋಡಬೇಕು, ಕಾಯ್ದು ನೋಡೋಣ ಏನಾಗುತ್ತೆ ಅಂತ. ಆಫ್ಟರ್ನೂನ್ ಸ್ಟಾರ್ಟ್. ಸೊ ಮೇ ಬಿ ಪಿಚ್ಚಲ್ಲಿ ಡ್ರೈನೆಸ್ ಇರುತ್ತೆ. ಸ್ಲೋ ವಿಕೆಟ್, ಆಬ್ವಿಯಸ್ಲಿ ಚೆನ್ನೈ ಸ್ಲೋ ವಿಕೆಟ್ ಮಾಡ್ತಾರೆ. ಸೊ ಪಾರ್ ಸ್ಕೋರ್ ಏನಪ್ಪ ಅಂದರೆ, ಮೇ ಬಿ ಇಟ್ ಕುಡ್ ಬಿ 160, 155, 160 ರನ್ಸ್. ಪ್ಲೇಯರ್ಸ್ ಇವತ್ತು ಯಾರು ಚೆನ್ನಾಗಿ ಆಡ್ಬೋದು ಮೇ ಬಿ ಗಾಯಕ್ವಾಡ್ ಇಂಜುರಿ ಅಂತೀರ. ಅಕಸ್ಮಾತ್ ಇಂಜುರಿ ಆಡಿಲ್ಲ ಅಂದರೆ ಮೇ ಬಿ ಅದು ಹೊಡ್ತಾನೆ ಇದ್ದಿದ್ದೆ ಅವ್ರಿಗೆ CSKಗೆ. ಫ್ರೇಜರ್ ಮಗ್ಗಾಗ್ DC, ಕುಲ್ದೀಪ್ ಯಾದವ್ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಪತಿರಾನ CSK ಟ್ರಂಪ್ ಕಾರ್ಡ್ ಅಂತಲೇ ಹೇಳ್ಬೋದು. ಮಿಡ್ಲ್ ಓವರ್ಸಲ್ಲಿ ಪವರ್ ಪ್ಲೇ ಆದಮೇಲೆ ಫಾಸ್ಟ್ ಬೌಲರ್ಗೆ ರನ್ಸ್ ಹೊಡ್ಯಕ್ಕೆ ನೋಡ್ತಿರ್ಬೇಕಾದ್ರೆ ಯಾರ್ಕರ್ಸ್ ಹಾಕಿ, ಸ್ಲೋವರ್ ಬೌನ್ಸರ್ಸ್ ಹಾಕಿ ಕಟ್ಟಾಕೋ ಅಂಥ ಪ್ಲೇಯರ್ ಮಹೇಶ್ ಪತಿರಾನ. ಸೊ ಈವನ್ ಕಾಂಟೆಸ್ಟ್ ಅಂತಲೇ ಹೇಳ್ಬೋದು. DC ಈಸ್ ಲುಕಿಂಗ್ ಬೆಟರ್. ಯಾಕಂದರೆ DC ಅವ್ರು ಚೆನ್ನಾಗಿ ಆಡಿದ್ದಾರೆ. ಲಾಸ್ಟ್ ಮ್ಯಾಚ್ ನೀವು DC ನೋಡ್ತಂದರೆ 2 ಮ್ಯಾಚ್ ಆಡಿ 2 ಗೆದ್ದಿರೋ. ಫಫ್ ಡು ಪ್ಲೆಸಸ್ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು. ಮೇ ಬಿ RCBನವರು
ಫಫ್ ಮತ್ತು ನಮ್ಮ ಸಿರಾಜ್ ಅವ್ರನ್ನ ಯಾಕಾದ್ರು ಬಿಟ್ಟು ಅಂತ ಅಂದ್ಕೊಂಡಿರ್ಬೋದು ಒಂದು ಸಲ, ಬಟ್ ಫಫ್ ಫಾರ್ ಇಸ್ ಏಜ್ ಇಸ್ ಡೂಯಿಂಗ್ ರಿಯಲಿ ಗುಡ್. ಪತಿರಾನ ಸ್ಟಬ್ಸ್ ಆ್ಯಕ್ಚುಲಿ ಸೌತ್ ಆಫ್ರಿಕಾಗೆ ಆಡೋ ಥರ ಇನ್ನೂ ಬಂದಿಲ್ಲ ಪರ್ಫಾರ್ಮೆನ್ಸ್ ಅವ್ರದ್ದು. ಆಮೇಲೆ ಚಿಪಾಕ್ 60% ಆಫ್ ದ ವಿಕೆಟ್ಸ್ ಚಿಪಾಕಲ್ಲಿ ಸ್ಪಿನ್ನರ್ಸ್ಗೆ ಬೀಳುತ್ತೆ. ಸೊ ದೇ ಹ್ಯಾವ್ ವೆರಿ ಗುಡ್ ಸ್ಪಿನ್ನರ್ಸ್ ಬೋತ್ ದ ಟೀಮ್. ಸೊ ನೋಡಬೇಕು, ಟಫ್ ಬ್ಯಾಟಲ್. ಪ್ರಿಡಿಕ್ಷನ್ ಏನಪ್ಪ ಅಂದರೆ ಮೇ ಬಿ ವಿಕೆಟ್ ಕೀಪರ್ ರಾಹುಲ್ ಹಾಕ್ಕೊಂಡು ಋತುರಾಜ್ ಗಾಯಕ್ವಾಡ್ ಫಫ್ 2+ ರಚಿನ್ ರವೀಂದ್ರ. ಸೊ ದಿಸ್ ಇಸ್ ಮೈ ಪ್ರಿಡಿಕ್ಷನ್. ಖಲೀಲ್ ಅಹ್ಮದ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಚೆನ್ನೈಗೆ. ಸೊ ನೂರ್ ಅಹಮದ್ ಆಬ್ವಿಯಸ್ಲಿ ವಿಕೆಟ್ ತೊಗೊಂಡಿದ್ದಾರೆ, ಸೊ ಅವ್ರನ್ನ ವೈಸ್ ಕ್ಯಾಪ್ಟನ್ ಮಾಡ್ಬೋದು. ಪತಿರಾನ, ಮಿಚೆಲ್ ಸ್ಟಾರ್ಕ್. ಸೊ ಮಿಚೆಲ್ ಸ್ಟಾರ್ಕ್ ಇಸ್ ಆಲ್ಸೋ ರಿಯಲಿ ಬಾಲ್ಡ್ ವೆಲ್. ಈಸ್ ಗಾಟ್ ಲೈಕ್ 3 ವಿಕೆಟ್ಸ್ ಐ ಥಿಂಕ್ 2 ಮ್ಯಾಚಲ್ಲಿ. ಸೊ ಈಸ್ ಡನ್ ರಿಯಲಿ ವೆಲ್. ಸೊ ದಿಸ್ ಇಸ್ ಮೈ ಪ್ರಿಡಿಕ್ಷನ್ ಫಾರ್ CSK ವರ್ಸಸ್ DC ಮ್ಯಾಚ್. ಇನ್ನೊಂದು ಮ್ಯಾಚ್ ಇರೋದು ಸಂಜೆ 7:30 ಮುಲಾನ್ಪುರ್, ಪಂಜಾಬ್ ಕಿಂಗ್ಸ್. ಮೇ ಬಿ ಅದು ಅವರ ಹೋಮ್ ಗ್ರೌಂಡ್, ರಾಜಸ್ಥಾನ್. ಸೊ ನೋಡೋಣ ಏನಾಗುತ್ತೆ ಇಲ್ಲಿ. ಪಂಜಾಬ್ ಕಿಂಗ್ಸ್, RR, ಬೋತ್ ದ ಟೀಮ್ಸ್ ಹ್ಯಾವ್ ಲುಕ್ ಗುಡ್. ಪಂಜಾಬ್ ಕಿಂಗ್ಸ್ ಹ್ಯಾವ್ ಲುಕ್ ಮಚ್ ಸುಪೀರಿಯರ್ ದೆನ್ RR ಸ್ವಲ್ಪ ಸ್ಟ್ರಗಲ್ ಮಾಡ್ತಿದ್ದಾರೆ. ಚೆನ್ನಾಗಿ ಆಡಿದ್ರು 3 ಮ್ಯಾಚಲ್ಲಿ 1 ಗೆದ್ದು 2 ಸೋತಿದ್ದಾರೆ. ಪಂಜಾಬ್ ಕಿಂಗ್ಸು 2 ಗೆದ್ದಿದ್ದಾರೆ, RR 1 ಗೆದ್ದು 2 ಸೋತಿದ್ದಾರೆ. ಸೊ ದಟ್ ಈಸ್ ದ ಸಿಚುವೇಶನ್ ಆಫ್ ಬೋತ್ ದ ಟೀಮ್ಸ್. ನೋಡಿದ್ರೆ ಕೀ ಪ್ಲೇಯರ್ಸ್ ಶ್ರೇಯಸ್ ಅಯ್ಯರ್ ಆ್ಯಕ್ಚುಲಿ ಒಳ್ಳೆ ಫಾರ್ಮಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಐ ಥಿಂಕ್ ಈಸ್ ಬ್ಯಾಟಿಂಗ್ ಲೈಕ್ ಡ್ರೀಮ್. ಶಾರ್ಟ್ ಬಾಲ್, ಸ್ಪಿನ್ನರ್ಸು, ನೀವು ಹೇಳಂಗೆ ಇಲ್ಲ. ಶ್ರೇಯಸ್ ಅಯ್ಯರ್ ಈಸ್ ದ ಮ್ಯಾನ್. ಅವರು ಪಂಜಾಬಲ್ಲಿ ಇರೋದ್ರಿಂದ ಸೊ ಆಬ್ವಿಯಸ್ಲಿ ಲಾಸ್ಟ್ ಇಯರ್ ಗೆದ್ದಿರೋ ಕಾನ್ಫಿಡೆನ್ಸ್ ಇದೆ. ಅವರು ಶ್ರೇಯಸ್ ಅಯ್ಯರ್ ಇಸ್ ಲುಕಿಂಗ್ ಆಲ್ ಟುಗೆದರ್ ಅ ಡಿಫ್ರೆಂಟ್ ಪ್ಲೇಯರ್. ಸಂಜು ಸ್ಯಾಮ್ಸನ್ ಆಡಿದ್ರೆ ಸೆಂಚುರೀಸ್ ಹೊಡಿತಾರೆ, ಆಡಿಲ್ಲ ಅಂದರೆ ರನ್ಸ್ ಬರ್ತಿಲ್ಲ ಅವ್ರ ಬ್ಯಾಟಲ್ಲಿ. ಸೊ ಈ ಮಿಡಲ್ ಗ್ರೌಂಡ್ ಎಲ್ಲರೂ ನೋಡ್ಕೋಬೇಕು. ಅವ್ರು ಒಂದು 70-80 ಮೇ ಬಿ ದೇ ಹ್ಯಾವ್ ಟು ವಿನ್. ಕಿಂಗ್ಸ್ಗೆ ಹರ್ಷ್ದೀಪ್ ಸಿಂಗ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಕಿಂಗ್ ಅಂತಲೇ ಹೇಳ್ಬೋದು ಪಂಜಾಬ್ ಸೂಪರ್ ಕಿಂಗ್ಸ್, ಪಂಜಾಬ್ಗೆ. ಸೊ ಅವ್ರು ವಿಕೆಟ್ ತೆಗಿತಾರೆ, ಸ್ವಿಂಗ್ ಆಗುತ್ತೆ ಬಾಲ್. ಈವ್ನಿಂಗ್ ಮ್ಯಾಚ್ ಇರೋದ್ರಿಂದ ರಾಜಸ್ಥಾನಲ್ಲಿ ಆಬ್ವಿಯಸ್ಲಿ ಫಸ್ಟ್ 6 overs ಪವರ್ ಪ್ಲೇನಲ್ಲಿ ಬೌನ್ಸ್ ಆ್ಯಂಡ್ ಸ್ವಿಂಗ್ ಇದ್ದೇ ಇರುತ್ತೆ. ಅವರು ಒಳಗಡೆ ತೊಗೊಂಡ್ಬಿಡ್ತಾರೆ, ಆಚೆ ಹೋಗುತ್ತೆ ಬಾಲ್ ರೈಟ್ ಹ್ಯಾಂಡರ್ಗೆ. ಸೊ ವೆರಿ ಗುಡ್ ಬೌಲರ್. ಅವ್ರು ವಿಕೆಟ್ಸ್ ತೆಗೆದು ಒಳ್ಳೆ ಸ್ಟಾರ್ಟ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ದಿಸ್ ಇಸ್ ಮೈ ಡ್ರೀಮ್ 11 ಪ್ರಿಡಿಕ್ಷನ್ಸ್ ಫಾರ್ ಪಂಜಾಬ್ ಕಿಂಗ್ಸ್ ಆ್ಯಂಡ್ RR. ಶ್ರೇಯಸ್ ಅಯ್ಯರ್ ಆಬ್ವಿಯಸ್ಲಿ ಅವ್ರ ಫಾರ್ಮ್ ನೋಡಿದ್ರೆ ಅವ್ರಿಗೆ ಯಾರಿಗೆ ಬೇಕಾದ್ರೆ ಕ್ಯಾಪ್ಟನ್ ಮಾಡ್ಬೇಕು ಅನ್ಸುತ್ತೆ ಲಾಸ್ಟ್ ಮ್ಯಾಚಲ್ಲೂ ಅಷ್ಟೇ. ಸಂಜು ಸ್ಯಾಮ್ಸನ್ ಡ್ಯೂ ಇದೆ ರನ್ಸ್ಗೆ, ಸೊ ಒಂದು ಚಾನ್ಸ್ ತೊಗೋಬೋದು. ಇಲ್ಲ ಅಂದರೆ ನಾವು ಪಬ್ಸಿಮ್ರನ್ ಸಿಂಗ್ನೇ ಆಡಿಸ್ಕೋಬೋದು. ಶ್ರೇಯಸ್ ಅಯ್ಯರ್ ಇದು ಫೈನಲ್ ಪ್ರಿಡಿಕ್ಷನ್. ಶ್ರೇಯಸ್ ಅಯ್ಯರ್, ಸಂಜು ಸ್ಯಾಮ್ಸನ್, ಪ್ರಭ್ಸಿಮ್ರನ್ ಸಿಂಗ್, ಯಶಸ್ವಿ ಜೈಸ್ವಾಲ್. ಮೇ ಬಿ ಯಶಸ್ವಿ ಜೈಸ್ವಾಲ್ ಇಲ್ಲ ಅಂದರೂ ನೋಡಿ ಸೆಲೆಕ್ಷನ್ ಮಾಡ್ಕೋಬೋದು. ಹಸರಂಗ ಆಬ್ವಿಯಸ್ಲಿ ಚೆನ್ನಾಗಿ ವಿಕೆಟ್ಸ್ ತೊಗೊಂಡಿದ್ದಾರೆ. ಪರಾಗ್ ಇಸ್ ಡ್ಯೂ ಫಾರ್ ರನ್ಸ್. ಅವ್ರು ರನ್ಸ್ ಹೊಡಿಬೇಕು. ಯಾನ್ಸನ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಂಗಿಲ್ಲ, ಆಲ್ರೌಂಡ್ ಪರ್ಫಾರ್ಮೆನ್ಸ್. ಅವ್ರ ಕ್ಯಾಪ್ಟನ್ ಮೆಟೀರಿಯಲ್ ಕೂಡ. ಸ್ಟೋಯ್ನಸ್ ತುಂಬ ಚೆನ್ನಾಗಿ ಆಡ್ತಾರೆ ಅವರು T20ಲಿ. ಸೊ ಈಸ್ ಅ ಗುಡ್ ಪ್ಲೇಯರ್ ದೇರ್. ಹರ್ಷ್ದೀಪ್ ಸಿಂಗ್, ಆರ್ಚರ್, ಸಂದೀಪ್ ಶರ್ಮಾ. ಸೊ ಇವರೆಲ್ಲರೂ ಪರ್ಫಾರ್ಮೆನ್ಸ್ ಲಾಸ್ಟ್ ಮ್ಯಾಚಸಲ್ಲಿ ನೋಡಿದ್ರೆ ಚೆನ್ನಾಗಿ ಮಾಡಿರೋದ್ರಿಂದ ಮೇ ಬಿ ದಿಸ್ ಕ್ಯಾನ್ ಬಿ ಎ ಪ್ರಿಡಿಕ್ಷನ್. ಟಾಸ್ ನೋಡ್ಬೇಕು. ಟಾಸ್ ನೋಡಿ ಏನಾಗುತ್ತೆ. ಐ ಥಿಂಕ್ ಟಾಸ್ ಅಷ್ಟೊಂದು ಡಿಫ್ರೆನ್ಸ್ ಮಾಡಲ್ಲ ಇಲ್ಲಿ, ಯಾಕಂದರೆ ಬ್ಯಾಟಿಂಗ್ ಮಾಡಿದ್ರು ಬೌಲಿಂಗ್ ಮಾಡಿದ್ರು ಐ ಥಿಂಕ್ ಇಟ್ ವಿಲ್ ಬಿ ಈವನ್ ಕಾಂಟೆಸ್ಟ್. ಅನ್ಲೈಕ್ ದ ಫಸ್ಟ್ ಮ್ಯಾಚ್, ಚೆನ್ನೈಯಲ್ಲಿ ನೀವು ಫಸ್ಟು ಚೇಸ್ ಮಾಡೋಣ ಅಂತ ಅನ್ಕೋತೀರಾ, ಇಟ್ ಕುಡ್ ಬಿ ಈಸಿ. ಬಿಕಾಸ್ ಸೆಕೆಂಡ್ ಹಾಫ್ ಹೋಗ್ತಾ ಸ್ವಲ್ಪ ಡ್ಯೂ ಅಥವಾ ಸನ್ ಸೆಟ್ ಆಗ್ತಾ ಬ್ಯಾಟಿಂಗ್ ಆಡೋಕ್ಕೆ ಈಸಿ ಆಗ್ಬೋದು ಮೇ ಬಿ. ಐ ಡೋಂಟ್ ನೋ. ಸೊ ಡಿಪೆಂಡ್ಸ್ ಆನ್ ದ ಕಂಡೀಷನ್ಸ್ ಆಫ್ ದ ಕ್ಯಾಪ್ಟನ್ಸ್. ಬಟ್ ಐ ಥಿಂಕ್ ದಿಸ್ ಇಸ್ ಮೈ ಪ್ರಿಡಿಕ್ಷನ್ ಫಾರ್ ಟುಡೇಸ್ ಮ್ಯಾಚ್. ಸೊ ಓವರಾಲ್ ಇವತ್ತಿನ ಏನೇನು ಆಗ್ಬೋದು ಅಂದರೆ CSK ಗೆಲ್ಬೋದು ಅಂತ ಅಂದ್ಕೊಂಡಿದ್ವಿ. ಮೇ ಬಿ ಡೆಲ್ಲಿಯವರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಾರೆ, ಆದರೆ CSK ವಾಂಟ್ಸ್ ಟು ಕಮ್ ಬ್ಯಾಕ್. ಐ ಮೀನ್ ವಿ ಕಾಂಟ್ ಸಿ CSK ಲೈಕ್ ದಿಸ್ ಇನ್ ದ IPL. ಸೊ ಇನ್ನೊಂದು ಹೇಳ್ಬೇಕಂದ್ರೆ RCB ಥರ DC-ಗೂ 2008 ಆದಮೇಲೆ RCB ಗೆದ್ದಿರಲಿಲ್ಲ. ಸೊ 2010ರಿಂದ DC ಇನ್ನೂ ಗೆದ್ದಿಲ್ಲದೆ ಇರೋದ್ರಿಂದ ಸೊ DC ಗೆಲ್ಲಕ್ಕೆ ನೋಡುತ್ತೆ. ಪಂಜಾಬ್ ಕಿಂಗ್ಸ್ ಇವತ್ತು ಗೆಲ್ಬೋದು RR ಮೇಲೆ, ಅನ್ಲೆಸ್ ರಯಾನ್ ಪರಾಗ್ ಅವ್ರು ಸಂಜು ಸ್ಯಾಮ್ಸನ್ ಮ್ಯಾಚ್ ಚೇಂಜ್ ಮಾಡಿಲ್ಲ ಅಂದರೆ ಐ ಥಿಂಕ್ ಪಂಜಾಬ್ ಸ್ಟಿಲ್ ಹ್ಯಾವ್ ಅಪ್ಪರ್ ಹ್ಯಾಂಡ್. ಬಟ್ ಬ್ಯಾಟಿಂಗ್ ಲೈನಪ್ ನೋಡ್ತು ಅಂತಂದರೆ ಜೈಸ್ವಾಲ್ ಎಲ್ಲರೂ ಒಂದು ಚೆನ್ನಾಗಿ ಆಡಿದ್ರೆ ಐ ಥಿಂಕ್ RR ಕ್ಯಾನ್ ಬಿ ಅನ್ಸ್ಟಾಪಬಲ್. ಸೊ ಗುಡ್ ಮ್ಯಾಚಸ್, ಗುಡ್ ಡೇ, ಎಂಜಾಯ್. ಎಲ್ಲರಿಗೂ ಹ್ಯಾಪಿ ವೀಕೆಂಡ್ ಹೇಳ್ತಾ ಐ ಥಿಂಕ್ ಐ ವಿಲ್ ಫಿನಿಶ್ ದ ಶೋ. ಥ್ಯಾಂಕ್ಸ್.